ಹೇಗೆಲ್ಲ ಮಾತಾಡ್ತಾಳೆ ಅಂತ. ನಾನ್ ತಾಳಿ ಕಟ್ಸ್ಕೊಂಡು ನಿಮ್ಮನ್ನ ಅವಳಿಂದ ಕಿತ್ಕೊಂಡ್ಬಿಟ್ನಂತೆ. ನಾನೇ ಪ್ಲಾನ್ ಮಾಡಿ ನಿಮ್ಮನ್ನ ಮದುವೆ ಮಾಡ್ಕೊಂಡಂತೆ. ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಡೆ ಅಂತ ನಿಮ್ಗೂ ಗೊತ್ತಿದ್ದೆ ತಾನೆ. ಅದೊಳಗೆ ಯಾವುದು ನೆನಪೇ ಆಗ್ತಿಲ್ಲ. ಇವತ್ತು ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದಾಳೆ. ದೊಡ್ಡ ಮಾಡ್ತಾಳೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಜೀವನದಲ್ಲಿ ಯಾರು ನನ್ನ ಜೊತೆಗಿಲ್ಲ ಅಂದ್ರೆ ನನ್ನ ಅಕ್ಕ ನನ್ನ ಜೊತೆಲಿ ಇರ್ತಾಳೆ ಅಂತ ಎಷ್ಟು ಕನ್ಸು ಕಂಡಿದ್ದೆ. ಈಗ ಅವಳು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾಳು ಬಾವ. ನಾನು ಹೋಗ್ತೀನಿ. ಅದಕ್ಕೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನಿಂದ ಯಾರ ಜೀವನನೂ ಹಾಳಾಗಬಾರ್ದು. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಭಾವ. ಮಧುರ, ಪ್ಲೀಸ್ ಸಮಾಧಾನ ಮಾಡ್ಕೊ, ಪ್ಲೀಸ್. ಈ ಪ್ರಾಬ್ಲಮ್ನ ಹೇಗಾದ್ರು ಸಾಲ್ವ್ ಮಾಡೋಣ. ನೀವಿಬ್ರು ಒಟ್ಟಿಗೆ ಹೀಗೆ ಹೋಗಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನಾನು ಮೇಘನ ಹತ್ರ ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್ ನೀನು ಅರ್ಥ ಮಾಡ್ಕೊ, ಪ್ಲೀಸ್ ಸಮಾಧಾನ ಮಾಡ್ಕೊ. ನಿಮ್ಮ ಅಕ್ಕ ಹೇಗೆ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನೇ ನೋಡ್ತಿದ್ದವು ಹೊಳೆಗೆಲ್ಲ ಆಡ್ತಿದ್ಲು ಅಂತ. ಅವಳು ಈಗ ಸರಿ ಹೋಗಿರ್ಬೋದು, ಅದೇ ಮುಂದಕ್ಕೆ ಇದೇ ತರ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ ಹೇಳು? ನನ್ ಮತ್ತೆ ಮೇಘನ ಹತ್ರ ಹೋದ್ರೆ ಅವಳು ನಂಗೆ ಕಾಟ ಕೊಡ್ತಾಳೆ. ಆ ಕಾಟನ ನನ್ ಕೆಲಸ ಸಹಿಸ್ಕೊಡಕ್ಕಾಗಲ್ಲ. ನಾನು ತಪ್ಪಾಗ್ತೀನಿ ಬತ್ತರು, ನಾನು ತಪ್ಪಾಗ್ತೀನಿ. ನನಗೆ ಯಾರ ಮೇಲೂ ನಂಬಿಕೆನೇ ಇಲ್ಲ. ಪ್ಲೀಸ್ ನೀನನ್ನು ಬಿಟ್ಟೋಗ್ಬಿಡು, ನೀನನ್ನು ಬಿಟ್ಟೋಗ್ಬಿಡು. ನನ್ನಷ್ಟಕ್ಕೆ ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಬಂದರು. ನೀನೇ ನೋಡಿದ್ದಲ್ವ ನಾನು ನಿಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ ಅಂತ. ಆದರೆ ಅವಳು ನನಗೆ ಬರೀ ಕಾಟನೇ ಕೊಡ್ತಿದ್ದಾಳೆ. ಮಧುರ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತಿಗೆ ಬೆಲೆ ಕೊಟ್ಟೆ. ಎಲ್ಲಿ ತಾಳಿ ಕಿತ್ತಾಕ್ಬಿಡ್ತೀನಿ ಅಂತ ತುಂಬ ಭಯ ಆಗಿತ್ತು. ನನ್ನ ಜೀವನ ಸಂಗಾತಿ ಹೇಗಿರ್ಬೇಕು ಅಂತ ನಾನು ಕನ್ಸ್ಕೊಂಡಿದ್ದು. ಅದಕ್ಕೆಲ್ಲ ನಿಮ್ಮ ಮಕ್ಕ ಬರೆ ಎಳ್ದು ಬಿಟ್ಟಿದ್ಲು. ಅವಳು ಬೇಜಾರು ಮಾಡ್ಕೊತಾಳೆ ಅಂತ ನಾನು ತಾಳ್ಮೆಯಿಂದ ಇದ್ದೆ. ಆದರೆ ಇನ್ನು ಮುಂದೆ ನಾನು ತುಂಬ ಖುಷಿಯಾಗಿರ್ತೀನಿ, ತುಂಬ ಖುಷಿಯಾಗಿರ್ತೀನಿ. ಯಾಕೆ ಹೇಳು? ನನ್ನ ಜೀವನದಲ್ಲಿ ನೀನು ಬಂದಿದ್ಯಾ, ನನಗೆ ಸಾಕು. ಸಾಹೇಬ್ರೆ, ನೀವು ಹೀಗೆ ನಗ್ನಾಗ್ತಾ ಇರಬೇಕು, ಇದು ನನ್ನ ಆಸೆ ಆಗಿತ್ತು, ನನ್ನ ಕನಸು ಕೂಡ. ನೋಡ್ದ ಮಧುರ, ನಿನಗೂ ನಿಮ್ಮ ಅಕ್ಕನಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ನಿಮ್ಮಕ್ಕ ನನ್ನ ಕನಸು ಮೇಲೆ ಆಟ ಕಟ್ಟಿದ್ಲು. ಆದರೆ ನೀನು ನನ್ನ ನಗುನೇ ನಿನ್ನ ಕನಸು ಅಂತಿದ್ಯಾ. ಎಲ್ರಿಗೂ ನಿನ್ನ ಥರ ಸಂಗಾತಿ ಸಿಗಬೇಕು ಅಂದರೆ ನಂತರ ಅದೃಷ್ಟ ಮಾಡಿರಬೇಕು. ಯಾರು ಹೇಗೋ ಗೊತ್ತಿಲ್ಲ ಭಾವ. ಅವತ್ತು ಅಪ್ಪ ನಿಮ್ಗೆ ಅನ್ಯಾಯ ಆಗಿದೆ, ಅದಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರು. ನಿಮ್ಮ ಒಂಟಿತನ, ನಿಮ್ಮ ಕಣ್ಣೀರು, ನಿಮ್ಮ ಸಂಕಟ ಕೇಳೋದಕ್ಕೆ ಯಾರು ನಿಮ್ಮ ಜೊತೆಲಿಲ್ಲ ಅಂತ ಗೊತ್ತಾಯ್ತು. ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ, ಕೊನೆವರೆಗೂ ನಿಮ್ಮ ಜೊತೆಗಿದ್ದು
ನಿಮ್ಮ ಋಣ ತೀರಿಸ್ಬೇಕು ಅಂತ. ಅಕ್ಕ ಪದಕ್ಕೆ ಬಂದ್ಲು ಅಂತ ಗೊತ್ತಾದಾಗ ಆದ ಖುಷಿಲಿ ನಿಮ್ಮನ್ನು ತೊರೆಯೋದಕ್ಕೂ ಮನ್ಸು ಬರಲಿಲ್ಲ ನನಗೆ. ಅಕ್ಕಗೋಸ್ಕರ ಹೋಗ್ಬಿಡೋಣ ಅಂತಾನು ಅನ್ನಿಸ್ತು. ಆದ್ರೆ ನೀವು ನಾನು ಎಷ್ಟು ಹಚ್ಕೊಂಡಿದ್ದೀರ ಅಂತ ಗೊತ್ತಾದ್ಮೇಲೆ ಕೊನೆವರೆಗೂ ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ನಿರ್ಧಾರಕ್ಕೆ ಬಂದೆ ನಾನು. ಮುಖದಲ್ಲಿ ನಗು ಬರುತ್ತೆ ಅಂತ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಅನ್ಭವಿಸ್ತೀನಿ. ನೀವು ಖುಷಿಯಾಗಿರ್ತೀರಂದ್ರೆ ನಾನು ಯಾರು ಮಾತಾಡ್ಬೇಕಾದ್ರೂ ಸಹಿಸ್ಕೋತೀನಿ. ನಿನ್ನ ಋಣ ಹೇಗೆ ತೀರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಮಧುರ. ಚಚ್ಚಾ ಹಾಗೆಲ್ಲ ಮಾತಾಡ್ಬೇಡಿ ನೀವು. ತೀರ್ಸಕ್ಕಾಗ್ತಿರೋಷ್ಟು ಋಣ ನಮ್ಮ ಮೇಲಿದೆ. ನಾವಿಬ್ರು ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದೀವಿ ಅಂತ ನೀವು ಅನ್ಕೊಳ್ತಿದ್ರೆ ಸಾಕು. ಯಾರು ಯಾರ ಜೀವನದಲ್ಲಿ ಅಷ್ಟೊಂದು ಸುಲಭವಾಗಿ ಆಟ ಆಡೋಕ್ಕಾಗಲ್ಲ ಮಧುರ. ನೀ ನನ್ನ ಹೆಂಡತಿಯಾಗಿರ್ಬೇಕು ಅಂತ ಆ ದೇವ್ರು ಬರ್ದಿದ್ದ ಅನ್ಸತ್ತೆ. ಅದನ್ನ ಯಾರ ಕೆಲವು ತಪ್ಸಕ್ಕಾಗಿಲ್ಲ. ಸ್ವತಃ ಮೇಘನ ಕೆಲ ಅದಾಗಿಲ್ಲ. ನೀ ನನ್ನ ಜೊತೆ ಇರಬೇಕು ಅಂತ ತೊಗೊಂಡಿರೋ ನಿನ್ನ ಡಿಸಿಷನ್ಗೆ ನಾನು ತುಂಬ ಆಭಾರಿಯಾಗಿರ್ತೀನಿ ಮಧುರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ನಿಮ್ಮನ್ನು ಬಿಟ್ಟು ಹೋಗೋಕೆ ಮನ್ಸಾಗ್ದೆ. ನೀವು ಕಟ್ಟಿರೋ ಈ ತಾಳಿನ ಕಿತ್ತಾಕಕ್ಕೆ ಇಷ್ಟನೂ ಆಗದೆ ಇಲ್ಲೇ ಉಳ್ಕೋಬೇಕು, ನಿಮ್ಮ ಜೊತೆನೆ ಬದುಕಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟೆ. ಆದ್ರೆ ಅಕ್ಕ ಕರೆಕ್ಟ್ ಡಿಸಿಷನ್ ನಮ್ಗೆ ಯಾವತ್ತೂ ಕರೆಕ್ಟ್ ದಾರಿನೇ ತೋರ್ಸತ್ತೆ. ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಜೊತೆ ನಾನಿರ್ತೀನಿ. ಇದು ನಾನು ನಿಮ್ಗೆ ಮಾಡ್ತಿರೋ ಪ್ರಾಮಿಸ್. ಮೇಘನಾ, ಹತ್ರ ಬರ್ಬೇಡ, ಅಲ್ಲೇ ನಿಂತ್ಕೋ. ಯಾಕೆ ಹಾಗೆ ಮಾತಾಡ್ತೀಯಾ? ಹತ್ರ ಬರ್ಬೇಡ ಅಂದೆ. ಚಿಕ್ಕ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ಇದು ಗೊತ್ತಾಯ್ತು ನನಗೆ. ಮಕ್ಕಳ ಪ್ರೀತಿನ ತಾರತಮ್ಯ ಮಾಡ್ಬಿಟ್ಟೆ ಅಲ್ವಾ? ನಾನು ಹಾಗೆ ಮಾಡ್ತೀನೇನೆ? ನನಗೆ ನೀನು ಬೇರೆ ಅವಳು ಬೇರೆ. ಅದಕ್ಕೆ ಅವಳಿಗೊಂದು ನನ್ಗೊಂದು ಬೇಡ ಅಂತ ಇಬ್ರು ಒಬ್ರಿಗೆ ಕೊಟ್ಬಿಟ್ಟೆ ಅಲ್ವಾ? ಹೋಗು ಹೋಗು, ಅವಳೊಬ್ಳೆ ನಿನ್ ಮಗಳು, ನಾನ್ ನಿನ್ ಮಗಳಲ್ಲ. ನೀನ್ ನನ್ನ ಅಪ್ಪನೇ ಅಲ್ಲ. ನಾನ್ ಸತ್ತೇ ಹೋಗಿದ್ರೆ ಇದನ್ನ ನೋಡೋ ಪರಿಸ್ಥಿತಿ ಬರ್ತಿದೆ. ಈಗ ನನ್ನಿಂದ ಈ ಮನೆ ನೆಮ್ಮದಿ ಕೆಡಬಾರ್ದು ಅಂತ ನೀವೆಲ್ಲ ಸೇರ್ಕೊಂಡು ಎಷ್ಟೇ ಪ್ರಯತ್ನ ಪಟ್ರು ಅವಳು ಈ ಮನೇಲಿ ಇರೋದಕ್ಕೆ ನಾನು ಬಿಡಲ್ಲ.